ನಮಸ್ತೆ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪರಮೇಶ್ವರ ಉಗ್ರ ತಪಸ್ಸಿನಲ್ಲಿ ಮೈಮರೆತಿದ್ದಾನೆ. ಜಗತ್ತು ಸ್ತಬ್ಧವಾಗಿದೆ. ಪಾರ್ವತಿ ಪರಮೇಶ್ವರನ ಮಿಲನಕ್ಕೋಸ್ಕರ ಕಾತರಿಸ್ತಾ ಇದ್ದಾಳೆ. ಇತ್ತ ತಾರಕಾಸುರ ಬಹಳ ಕೊಬ್ಬಿನಿಂದ ಉಬ್ಬಿ ಮೆರಿತಾ ಇದ್ದಾನೆ. ಅವನು ಮನುಷ್ಯರನ್ನಷ್ಟೇ ಅಲ್ಲ, ದೇವತೆಗಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ಉಪಟಳ ಕೊಡ್ತಾ ಇದ್ದಾನೆ, ಕಿರಿಕಿರಿ ಮಾಡ್ತಾ ಇದ್ದಾನೆ. ಎಲ್ಲರನ್ನ ತುಳಿದು ತನ್ನ ಅಟ್ಟಹಾಸವನ್ನು ಮೆರಿತಾ ಇದ್ದಾನೆ. ಹೀಗಿರುವಾಗ ದೇವತೆಗಳಿಗೂ ಸಹಿತ ಬೇಸರ, ಆಲೋಚನೆ ಆಗ್ಬಿಡ್ತು, ತಾರಕಾಸುರನನ್ನು ಹೇಗಪ್ಪ ಮಟ್ಟ ಹಾಕೋದು ಅಂತ. ಈಗ ಪಾರ್ವತಿ ಪರಮೇಶ್ವರನ ಮಿಲನ ಆಗಬೇಕು. ಈ ತಾರಕನನ್ನು ಸಂಹಾರ ಮಾಡಲಿಕ್ಕೆ ಅವರಿಬ್ಬರಿಂದ ಬಂದ ಮಗುವಿನಿಂದ ಮಾತ್ರ ಸಾಧ್ಯ ಅಂತ ದೇವರ ಉವಾಚ್ಯ. ಅದನ್ನು ಪಾಲಿಸ್ಬೇಕಂತಂದರೆ ಶಿವ ಉಗ್ರ ತಪಸ್ಸು ಮಾಡ್ತಾ ಇದ್ದಾನೆ. ಅವನು ಎಚ್ಚರವಾಗದೇನೆ ಆ ಕಾರ್ಯ ಸಾಧ್ಯ ಇಲ್ಲ. ದೇವತೆಗಳು ಯಾರೂ ಶಿವನ ಮುಂದೆ ಹೋಗೋಕ್ಕೆ ಧೈರ್ಯ ಇಲ್ಲ. ವಿಷ್ಣು ಆದಿಯಾಗಿ ಅಧೈರ್ಯದಿಂದ ಕುಗ್ಗಿ ಹೋಗಿಬಿಟ್ಟಿದ್ದಾರೆ. ಹೀಗಾದರೆ ನಮಗೂ ಉಳಿಗಾಲ ಇಲ್ಲ, ಹೆಂಗೆ ಮಾಡೋದು? ಎಲ್ಲರೂ ಸಭೆ ಕರೀತಾರೆ ದೇವತೆಗಳು. ಆಗ ಈ ಪರಶಿವನ ತಪಸ್ಸನ್ನು ಭಂಗಗೊಳಿಸೋಕೆ ಆಯ್ಕೆಯಾದಂಥವರು ರತಿ ಮನ್ಮಥ ಅನ್ನುವಂಥ ಸತಿಪತಿಗಳು. ರತಿಯ ಬಲವಾದ ವಿರೋಧದ ನಡುವೆಯೂ ದೇವತೆಗಳು ಒತ್ತಾಯದಿಂದ ಈ ಮಕ್ಕಳನ್ನು ಶಿವನ ಭಂಗಕ್ಕೆ ಅಣಿಗೊಳಿಸ್ತಾರೆ. ಅದು ಇದ್ದದ್ದೇ. ಅನಾದಿ ಕಾಲದಿಂದ ಬೇರೆಯವರ ಮಕ್ಕಳನ್ನು ನೀರಿಗೆ ತಳ್ಳಿ ಆಳ ನೋಡುವಂಥ ಒಂದು ಕುವ್ಯವಸ್ಥೆ ನಮ್ಮಲ್ಲಿ ಬೆಳ್ಕೊಂಡು ಬಂದಿದೆ. ಅದು ಯಾಕೆ ಇವರಿಬ್ಬರನ್ನ ಆಯ್ಕೆ ಮಾಡ್ತಾರೆ? ನೀವು ನಾಟ್ಯ ಚತುರರು, ಸಂಗೀತ ನಾದಲಹರಿಗಳನ್ನು ಚೆನ್ನಾಗಿ ಬಲ್ಲವರು ನೀವು. ಶಿವ ಸಂಗೀತ ಪ್ರಿಯ, ನಾದ ಪ್ರಿಯ, ನಾಟ್ಯ ಪ್ರಿಯ ರುದ್ರ. ಅವನನ್ನು ಓಲೈಸೋದು ನಿಮಗೆ ಮಾತ್ರ ಸಾಧ್ಯ. ಮತ್ತು ನಿಮ್ಮ ಮೇಲೆ ಅವನು ಕರುಣೆ ತೋರಿಸ್ತಾನೆ. ಸಣ್ಣ ಮಕ್ಕಳಲ್ಲ ನೀವು. ಅದಕ್ಕೋಸ್ಕರ ನೀವು ನಾಟ್ಯ ಸಂಗೀತದ ಮುಖಾಂತರ ಶಿವನನ್ನು ಎಚ್ಚರಗೊಳಿಸ್ರಿ ಅಂತ ಹೇಳಿ ಅವರನ್ನು ಹುರಿದುಂಬಿಸ್ತಾರೆ. ವಿವಿಧ ನಮೂನೆಯ ನಾಟ್ಯ ಭಂಗಿಗಳಿಂದ, ನಾದ ಲಹರಿಗಳಿಂದ, ಸುಶ್ರಾವ್ಯವಾದ ಕಂಠಶಿರಿಯಿಂದ ಹಾಡ್ತಾ ಕುಣಿತಾ ರತಿ ಮನ್ಮಥರು ಮೈ ಮರೆತು ಶಿವನ ಸುತ್ತುತ್ತಾ ಇರಬೇಕಾದ್ರೆ ಶಿವನಿಗೆ ಕಿರಿಕಿರಿ ಅನಿಸೋಕೆ ಶುರುವಾಗುತ್ತೆ ಮನಸ್ಸಲ್ಲಿ. ಯಾರಿದು ನನ್ನ ತಪಸ್ಸನ್ನು ಭಂಗಪಡಿಸ್ತಾ ಇರೋರು? ಯಾರು ಈ ಕ್ಷುದ್ರ ಜೀವಿಗಳು ಅನ್ನೋವಷ್ಟು ಕೋಪ ಇರಿಬಿಡ್ತದೆ ಶಿವನಿಗೆ. ಶಿವನಿಗೆ ಕೋಪ ಬಂದರೆ ಅವನ ಮೂರನೇ ಕಣ್ಣು ತೆರೆದೇ ಬಿಡ್ತದೆ. ಹಾಗೆ ತನ್ನ ಕೆಂಗಣ್ಣನ್ನು ಕೆಕ್ಕರಿಸಿ ತೆರೆದು ನೋಡಿದಾಗ ಎದುರಿಗೆ ಕಾಮ ನರ್ತನ ಮಾಡ್ತಾ ಇದ್ದ, ಸುಟ್ಟು ಭಸ್ಮ ಆಗಿ ಹೋದ. ರತಿಯ ಪ್ರಲಾಪ ಮಿತಿ ಮೀರ್ತು. ಶಿವನಿಗೇನೋ ಕರುಣೆ ಉಕ್ಕಿ ಬಂತು. ಕಾಲ ಮಿಂಚಿ ಹೋಗಿತ್ತು. ಏನೂ ಮಾಡಲಾಗದ ನಿಸ್ಸಹಾಯಕ ಪರಿಸ್ಥಿತಿ ಏರ್ಪಟ್ಟಿತ್ತು. ನಿನ್ನ ಗಂಡನಿಗೆ ನಾನು ಜೀವಂತ ಮಾಡಲಾರೆ ಅನ್ನೋವಷ್ಟು ಕೈ ಚೆಲ್ಲಿಬಿಟ್ಟ ಶಿವ. ಹಾಗಾದರೆ ನನ್ನ ಗತಿ ಏನು? ರತಿ ಪ್ರಲಾಪಿಸ್ತಾ ಇರ್ತಾಳೆ, ಶೋಕಿಸ್ತಾ ಇರ್ತಾಳೆ, ದುಃಖದ ಕಡಲಲ್ಲೇ ಮುಳುಗಿಬಿಡ್ತಾಳೆ. ಮಗು ಪಾಪ, ಸಣ್ಣ ಮಕ್ಕಳನ್ನು ನಾನು ಶಿವನಿಗೆ ಈಗ ಕೋಪ ಇಳಿದಿತ್ತು, ಮೂಗು ಕೊಯ್ದ ಮೇಲೆ ಮತ್ತೆ ಬರ್ತದೆ ಶಾಂತ ಆದರೆ? ಇಲ್ಲಲ್ಲ. ಅದಕ್ಕೆ ಹೇಳ್ತಾನೆ, ನೋಡಮ್ಮ, ನಿನ್ನ ಗಂಡನನ್ನಂತೂ ಜೀವಂತವಾಗಿ ನಿನಗೆ ಕೊಡಲಾರೆ. ಏನು ಮಾಡಬಲ್ಲೆ? ಈ ಪ್ರಕೃತಿಯೊಳಗಿರುವಂಥ ಮಾನವರ ಆದಿಯಾಗಿ ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನಿನ್ನ ಗಂಡ ಅಜರಾಮರವಾಗಿ ಅನಂಗನಾಗಿ ಉಳಿಯುವಂಥ ವರ ಕೊಡ್ತೀನಿ ನಾನು. ಅದನ್ನೇ ನೋಡ್ತಾ ನೋಡ್ತಾ ನೀನು ತೃಪ್ತಿಯಿಂದ ಇರಬೇಕಾಗ್ತದೆ ಅನ್ನೋ ವರ ಕೊಟ್ಬಿಟ್ಟ. ಈ ಕಡೆ ತಾರಕನ ಸಂಹಾರ ಆಗಲಿಕ್ಕೆ ಏನೆಲ್ಲ ಏರ್ಪಾಟಾಗಬೇಕಾಗಿತ್ತು ಅವೆಲ್ಲ ತಮ್ಮ ಕಾರ್ಯಗಳು ತಾವೇ ಜರುಗಿ ಹೋದವು ಪಾಪ ಇವರಿಬ್ಬರ ಬಲಿಯಾಗಿ. ಅದಕ್ಕೆ ಕಾಮದಹನ ಇವತ್ತು. ಕಾಮ ಅಂತಂದರೆ ಆಸೆ, ಬಯಕೆಗಳು, ಮನಸ್ಸಿನೊಳಗಿನ ಕೆಟ್ಟ ಆಸೆಗಳು, ದುರಾಸೆಗಳು, ದುರಾಲೋಚನೆಗಳು, ದುರ್ಬುದ್ಧಿಗಳು, ದುರ್ವ್ಯವಹಾರಗಳು, ದುರ್ಕಾರ್ಯಗಳೆಲ್ಲ ಇರ್ತಾವಲ್ಲ, ದುಷ್ಟ ಕಾರ್ಯಗಳು, ಅವುಗಳನ್ನು ನಾಶ ಮಾಡುವಂಥ ಸುದಿನ ಇದು. ಕಾಮನೂ ದುಷ್ಟ ಆಗಲ್ಲ, ಅವನು ಒಳ್ಳೆಯವನೇ. ಯಾಕೆ ಯಾವಾಗ ದುಷ್ಟ ಆಗ್ತಾನೆ ಅಂತಂದರೆ ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡಾಗ, ದುರ್ಬಳಕೆ ಮಾಡಿಕೊಂಡಾಗ ಕಾಮ ಕೆಟ್ಟದಾಗಿ ಹೋಗ್ತದೆ. ಆದ್ದರಿಂದ ಈ ಕೆಟ್ಟ ಅನ್ನುವಂಥ ಅನ್ನುವಂಥ ಪದ ಏನದವಲ್ಲ, ಅವುಗಳನ್ನೆಲ್ಲ ನಾವು ಅವಗುಣಗಳನ್ನು ನಾಶ ಮಾಡುವಂಥ ಸುದಿನಕ್ಕೆ ಸಂಕೇತಕ್ಕೋಸ್ಕರ ಈ ಹೋಳಿ ಆಚರಣೆ ಅಥವಾ ಈ ದಹನದ ಆಚರಣೆ. ಇದು ಸುಂದರವಾದ ವಸಂತ ಕಾಲ. ಈಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು. ನೋಡಿರಿ, ಮಾವು ಚಿಗುರಿ ಆಗಿದೆ, ಹೂವು ಆಗಿದೆ, ಕಾಯಿಗಳೂ ಸಹಿತ ನಮ್ಮ ಮುಂದೆ
ತೂಗಾಡ್ತಾನೆ ಇದ್ದಾವೆ. ಹೀಗೆ ಕಾಲ ಋತುವಿನೊಳಗೆ ಏನೆಲ್ಲ ಬದಲಾವಣೆಗಳಾಗಬೇಕು ಎಲ್ಲವೂ ಆಗಿ ಹೋಗಿದೆ. ಆದರೆ ಮನುಷ್ಯನ ಮನಸ್ಸಿನೊಳಗೆ ಮಾತ್ರ ಯಾಕೋ ಇನ್ನೂ ಕಲ್ಮಶಗಳು ಸಾಯ್ತಾನೇ ಇಲ್ಲ. ಮೋಸ, ಕಪಟ, ವಂಚನೆ, ದ್ರೋಹ, ನಂಬಿಸಿ ಬೆನ್ನಿಗೆ ಚೂರಿ ಹಾಕುವಂಥ ದುರ್ಬುದ್ಧಿ, ದುರ್ಭಾವಗಳು ಅದು ಯಾಕೋ ಬಹಳ ವಿಪರೀತವಾಗಿ ತೀರಾ ಇತ್ತೀಚಿನ 3-4 ವರ್ಷಗಳಲ್ಲಿ ಕೇಳಬಾರದನ್ನು ಕೇಳ್ತಾ ಇದ್ದೀವಿ, ನೋಡಬಾರದನ್ನು ನೋಡ್ತಾ ಇದ್ದೀವಿ. ಸಾಮರಸ್ಯ ಅನ್ನುವಂಥ ಪದನೇ ಈಗ ನಾಶವಾಗಿ ನಂಬಿಕೆ ಅನ್ನುವಂಥ ಕೋಟೆ ಅಥವಾ ಗೋಡೆ ಕುಸಿದು 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 ಅದು ಎಲ್ಲಿ ಪಾತಾಳಕ್ಕೆ ಇಳಿದು ಹೋಗಿದೆಯೋ ಗೊತ್ತಿಲ್ಲ. ಆ ಪರಿಯೊಳಗೆ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ವಂಚಿಸ್ಕೊಳ್ತಾ, ಮೋಸ ಮಾಡ್ತಾ, ದ್ರೋಹ ಮಾಡ್ತಾ, ನಂಬಿದವರಿಗೆ ಕುತ್ತಿಗೆ ಕೈಯೋದು, ನಂಬಿದವರ ಬೆನ್ನಿಗೆ ಚೂರಿ ಹಾಕೋದು, ನಂಬಿದವರಿಗೆ ಕಣ್ಣೀರು ಹಾಕಿಸೋದು ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ರೀ ಈಗ. ಇಂಥ ಕಾಲಘಟ್ಟದೊಳಗೆ ಈ ಹೋಳಿ ಆಚರಣೆ ಬಂದೇ ಬರಬೇಕು, ಬರ್ತದೆ ಕೂಡ, ಆಚರಣೆ ಮಾಡ್ತೀವಿ ನಾವು ಕೂಡ ನಮ್ಮ ಮನಸ್ಥಿತಿಗೆ ತಕ್ಕಂತೆ. ಡೇಂಜರಸ್ ಅಂತ ಗೊತ್ತಿದ್ದು, ಅಪಾಯಕಾರಿ ಅಂತ ಗೊತ್ತಿದ್ದು, ವಿಷಪೂರಿತ ರಾಸಾಯನಿಕ ಬೆರೆಸಿದಂತಹ ಬಣ್ಣಗಳನ್ನು ಎರಚಿಕೊಂಡು ಆಟ ಆಡ್ತೀವಿ, ಕಣ್ಣುಗಳನ್ನು ಕಳ್ಕೊತೀವಿ, ಚರ್ಮ ರೋಗಕ್ಕೆ ತುತ್ತಾಗ್ತೀವಿ. ಸಂತೋಷ ಸಂಭ್ರಮ ಯಾವುದರಲ್ಲಿ ಇರ್ತದೆ ರೀ? ಇನ್ನೊಬ್ಬರಿಗೆ ಹಿತವನ್ನು ಕೊಡೋದ್ರಲ್ಲಿ ಅದು ಕಾಣಬೇಕೇ ವಿನಃ ತೊಂದರೆ ಕೊಡೋದ್ರಲ್ಲಿ ಅಲ್ಲ. ಈ ಹೋಲಿಕಾ ಅನ್ನುವಂಥ ಒಬ್ಬಳು ಸ್ತ್ರೀ ಬರ್ತಾಳೆ, ಹಿರಣ್ಯಕಶ್ಯಪನ ತಂಗಿ. ಪ್ರಹ್ಲಾದ ಹರಿನಾಮ ಜಪಸ್ಮರಣೆ ಮಾಡ್ತಾನೆ ಅಂದ್ಕೊಂಡು ಹರಿ ವಿರೋಧಿಯಾದಂತಹ ಹಿರಣ್ಯಕಶ್ಯಪ ತಂಗಿಗೆ ಆದೇಶ ಕೊಡ್ತಾನೆ, ಇವನನ್ನು ತಗೊಂಡು ಬೆಂಕಿಯೊಳಗೆ ಕೂತ್ಕೋ, ನೀನು ನಿನಗೆ ಬ್ರಹ್ಮನಿಂದ ವರ ಇದೆಯಲ್ಲ ಬೆಂಕಿಯಿಂದ ಸುಡಬಾರ್ದು ಅಂತ ಹೇಳಿ ಆದೇಶ ಮಾಡಿದಾಗ ಪ್ರಹ್ಲಾದನನ್ನು ತಗೊಂಡು ಬೆಂಕಿಯೊಳಗೆ ಕೂತ್ಕೋತಾಳೆ ಹೋಲಿಕಾ. ಆದರೂ ಅವತ್ತು ವರುಣನ ಕೃಪೆಯಾಗಿ ಪ್ರಹ್ಲಾದ ಉಳಿತಾನೆ, ಹೋಲಿಕೆ ಕೂಡ ನಿಸ್ಸಹಾಯಕಳಾಗಿ ಸೋಲನ್ನು ಒಪ್ಕೋಬೇಕಾಗ್ತದೆ. ಆ ಒಂದು ಸನ್ನಿವೇಶಕ್ಕೂ ಕೂಡ ಈ ಒಂದು ಕಾಮದಹನ ಸಾಕ್ಷಿಯಾಗ್ತದೆ. ಒಟ್ಟಾರೆ ಹೋಳಿ ಹುಣ್ಣಿಮೆ ಆಚರಣೆಯ ಉದ್ದೇಶ ಸಂಭ್ರಮ, ಸಡಗರ ಇದು ಒಂದು ಕೂಡ. ಮತ್ತು ಕೆಟ್ಟದ್ದೆಲ್ಲವೂ ಸುಟ್ಟು ಬೂದಿ ಆಗಬೇಕು, ಒಳಿತು ಮಾತ್ರ ಈ ಸೃಷ್ಟಿಯೊಳಗೆ ಉಳಿಬೇಕು, ಒಳ್ಳೆಯವರು ಸುದೀರ್ಘ ಕಾಲ ಬಾಳಿ ಬದುಕೋಕೆ ದೇವರ ಕೃಪಾಶೀರ್ವಾದವನ್ನು ಪಡ್ಕೋಬೇಕು ಅನ್ನೋದು ಇದೆ. ಸಾಧ್ಯವಾದಷ್ಟು ಮನಸ್ಸನ್ನು ನಿರ್ಮಲವಾಗಿಟ್ಕೊಂಡು ಬೇರೆಯವರಿಗೆ ಒಳಿತನ್ನೇ ಹಾರೈಸ್ತಾ, ಒಳಿತನ್ನೇ ಮಾಡ್ತಾ ಸಾಧ್ಯವಾಗಬೇಕು ನಮಗದು. ಕೆಟ್ಟದ್ದನ್ನು ಮಾತ್ರ ನಮ್ಮಿಂದ ಮಾಡೋಕ್ಕೆ ಸಾಧ್ಯನೇ ಆಗಬಾರ್ದು. ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ಕೆಡುಕನ್ನೂ ಸಹಿತ ಮಾಡದೆ ಸುಮ್ಮನೆ ಇರೋದನ್ನು ಕಲಿಬೇಕು. ಇನ್ನೊಬ್ಬರ ಜೀವನದಕ್ಕೆ ಹೋಗಿ ಅವರಿಗೆ ತೊಂದರೆ ಕೊಟ್ಟು ಕಣ್ಣೀರು ಹಾಕಿಸಿ ಇರೋ ಬರೋ ಸುಖ ಸಂತೋಷವನ್ನು ಕಿತ್ಕೊಳ್ಳೋ ಹಕ್ಕನ್ನು ನಾವೇ ನಮ್ಮ ಕೈಯಾರ ತೊಗೊಂಡು ನಾಶ ಮಾಡೋದರಲ್ಲಿ ಅರ್ಥ ಇಲ್ಲ. ಏನನ್ನು ನಾಶ ಮಾಡ್ಕೋಬೇಕು ಅಂತಂದರೆ ದುರ್ಗುಣಗಳನ್ನು, ದುಶ್ಚಟಗಳನ್ನು, ದುಷ್ಟ ಕಾರ್ಯಗಳನ್ನು ಇವೆಲ್ಲ ನಾಶ ಮಾಡಿ ನಾವು ಹೊಸ ಮನುಷ್ಯರಾಗಿ ಬದುಕಬೇಕು ಅನ್ನಲಿಕ್ಕೇ ಈ ಎಲ್ಲ ಹಬ್ಬ ಹರಿದಿನಗಳ ಆಚರಣೆ. ನಮಸ್ತೆ, ಥ್ಯಾಂಕ್ ಯು.